ಬಿಜೆಪಿಯಲ್ಲಿ ಯಾರಿದ್ದಾರೆ ಧ್ವನಿ ಎತ್ತೋರು? ಕಾಂಗ್ರೆಸ್ ಪಾರ್ಟಿಗೆ ಈಗ ಆಡಳಿತ ಅಲ್ಲ, ಬಿಜೆಪಿಯಲ್ಲಿ ಧ್ವನಿ ಎತ್ತೋರು ಯಾರಿದ್ದಾರೆ? ನೀವು ಹೇಳ್ಬೇಕು ಯಾರಿದ್ದಾರೆ ಅಂತ. ನಮಗೆ ಗೊತ್ತಿಲ್ಲ, ನೀವು ಹೇಳಿದ್ರೆ ಕೇಳ್ತೀವಿ. ಅದೇ ನಾನು ಎತ್ತುತ್ತಿದ್ಯಾ ಧ್ವನಿ ಎತ್ತುತ್ತಿದ್ಯಾ ಅಂತ ಅದನ್ನೇ ಯಾರಿದ್ದಾರೆ ಅಂತ ನಾವು ಕೇಳ್ತಾ ಇದ್ದೀವಿ. ಯಾರು ಇಲ್ವಾ ನಿಮ್ಮ ಪ್ರಕಾರ? ಯಾರು ಮಾತಾಡೋಕ್ಕೆ ಬರಲ್ವಲ್ಲ. ವಿರೋಧ ಪಕ್ಷ ನಾಯಕರಿಗೆ ಮಾತಾಡೋಕ್ಕೆ ಬರಲ್ಲ, ಅವ್ರಿಗೆ ಮಾತಾಡೋಕ್ಕೆ ಬರಲ್ಲ. ಮಾತಾಡಕ್ಕೆ ಬರಲ್ಲ. ಹೇಗೆ ಯಾವ ಟಾಪಿಕ್ ಮೇಲೆ ಮಾತಾಡ್ತಾರೆ ಹೇಳಿ ನೋಡೋಣ. ಬಿದ್ದೋದ್ರು, ಎದ್ದೋದ್ರು, ಓಡೋದ್ರು, ಕುಂತ್ಕೊಂಡ್ರು ಅಂತಾರೆ. ಅವ್ರು ಯಾವುದು ಯಾವ ಮಾತಾಡಬೇಕು ಅಂತಂದ್ರೆ ಜನರಿಗೆ ಆಗ್ತಾ ಇರೋ ಕಷ್ಟದ ಬಗ್ಗೆ ವಿರೋಧ ಪಕ್ಷದವ್ರು ಮಾತಾಡಬೇಕು. ಕಷ್ಟ ಅಂತ ವಿರೋಧ ಪಕ್ಷದವ್ರು ಕಷ್ಟ ಅಂತ ಗೊತ್ತಿದ್ರೆ ಇಷ್ಟೊತ್ತವರೆಗೂ ಮನೇಲಿ ಕೂತ್ಕೋತಾ ಇರಲಿಲ್ಲ ಅವರು. ಏನು ಹೇಳಿ, ಕಾಂಗ್ರೆಸ್ ಪಕ್ಷದ ತಪ್ಪುಗಳನ್ನ ಎತ್ತಿಡಿಬೇಕು ಅಂತ ಅವ್ರು ತಿಳ್ಕೊಂಡಿದ್ರೆ ಮನೆ ಹಿಡಿದೆ. ಅದು ಅವರಲ್ಲೇ ಇಬ್ಬರಿದಾರಲ್ಲ, ಅಲ್ಲೇ ವಿರೋಧ ಪಕ್ಷ ಇದೆ. ಬಿ ಜೆ ಪಿನಲ್ಲೇ ವಿರೋಧ ಪಕ್ಷ ಇದೆ. ಇದು ವಿಜೇಂದ್ರ ಒಂದು ಬಣ ಇದೆ, ಅಶೋಕ್ ಅವ್ರ ಒಂದು ಬಣ ಇದೆ. ಇವ್ರು ಮಾಡಿದ ಅವ್ರು ಬರಲ್ಲ, ಅವ್ರು ಮಾಡಿದ ಇವ್ರು ಬರಲ್ಲ. ಕಾಂಗ್ರೆಸ್ ಅವ್ರಿಗಂತೂ ಹೇಳೋರು ಕೇಳೋರು ಯಾರೂ ಇಲ್ಲ. ನೀವು ಹೇಳಿದ್ರೆ ನಾವು ಕೇಳ್ತೀವಿ, ವಿರೋಧ ಪಕ್ಷದ ಯಾರಿದ್ದಾರೆ ಅಂತ ಹೇಳಿದ್ರೆ ನಾವು ಕೇಳ್ತೀವಿ. ಓಕೆ, ಸೊ ಇವಾಗ ಎಲ್ಲ ಏನು ಮಾತಾಡ್ತಿದ್ದಾರೆ ಅಂತಂದ್ರೆ ವಿರೋಧ ಪಕ್ಷ ಮತ್ತು ಆಡಳಿತ ಪಕ್ಷ ಎಲ್ಲೋ ಒಂದು ಕಡೆ ಒಂದಾಗಿದೆಯಾ ಅಂತ. ಇದು ಸ್ವತಂತ್ರ ಬಂದಾಗಿಂದ ರಾಜಕೀಯ ಉಟ್ಕೊಂತಲ್ಲ, ಅವತ್ತಿಂದನೂ ಒಂದಾಗಿದ್ದಾರೆ. ಇವತ್ತಲ್ಲ, ಸ್ವತಂತ್ರ ಬಂತಲ್ಲ ಅವತ್ತಿಂದ ಒಂದಾಗಿದ್ದಾರೆ. 47ರಿಂದ ಒಂದಾಗಿದ್ದಾರೆ. ಅವತ್ತು ಏಕಪಕ್ಷ ಕಾಂಗ್ರೆಸ್ ಒಂದೇ ತೀರ್ಮಾನ ತಗೋತಾಯಿದ್ರು. ಅಪ್ ಟು 80 ಎಬೋ ಆದಮೇಲೆ ವಾಜಪೇಯಿ ಬಂದಮೇಲೆ ಒಂದು ಸ್ವಲ್ಪ ಇದ್ದು, ಇವಾಗಂತೂ ಎಲ್ಲ ಅಡ್ಜಸ್ಟ್ಮೆಂಟ್ ರಾಜಕೀಯನೇ. ಯಾರು ಓಪನ್ನಾಗಿ ಯಾರೂ ರಾಜಕೀಯ ಮಾಡಲ್ಲ. ಯಾರು ಇವ್ರಿಗೆ ಅವ್ರಿಗೆ ಅಡ್ಜಸ್ಟ್ಮೆಂಟ್, ಅವ್ರಿಗೆ ಇವ್ರಿಗೆ ಅಡ್ಜಸ್ಟ್ಮೆಂಟ್, ಬೇರೆ ಇನ್ನೇನು ಇಲ್ಲ ಇದರೊಳಗಡೆ. ಈಗ ಬಿಜೆಪಿಯಲ್ಲಿ ಎರಡು ಬಣ ಆಗಿದೆ, ನೀವು ಹೇಳ್ದಂಗೆ ರೈಟ್. ಅದು ಸೊ ಆ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಅವ್ರಿಗೆ ಯಾಕೆ ಕೊಟ್ರಿ ಅಂತ ಕ್ವಶನ್ ಮಾಡೋರೊಬ್ರು, ಇವ್ರಿಗೆ ಯಾಕೆ ಕೊಡಬಾರ್ದು ಅಂತ ಕ್ವಶನ್ ಮಾಡೋರೊಬ್ರು. ಹಿಂಗೆ ಮಾಡ್ತಾ ಇದ್ರೆ ಜನ ಸಮಸ್ಯೆ ಯಾರು ಹೇಳೋರು? ಜನ ಸಮಸ್ಯೆ ಯಾರು ಹೇಳಬೇಕು? ಗುಂಡಿಲಿ ಬಿದ್ದು ಸಾಯಿರಿ. ಗುಂಡಿ ಇದೆ, ಗುಂಡಿ ಬಿದ್ದು ಸಾಯಿರಿ. ಫ್ರೀ ಕೊಟ್ಟಿದ್ದೀವಿ, ಓಡಾಡಿ ಎಲ್ಲ ಇವರೇ ಹೇಳಿದಾರಲ್ಲ. ಬಿ ಜೆ ಪಿನವರು ಇದನ್ನೆಲ್ಲ ಎತ್ತು ತೋರಿಸ್ಬೋದಾಯ್ತಲ್ಲ. ಇಷ್ಟೊಂದು ಮಾಡೋದಕ್ಕಿಂತ ಎಲ್ಲ ಏನಾಗಿದೆ ಇವತ್ತವರೆಗೂ ಆಲ್ಮೋಸ್ಟ್ ಬೆಂಗಳೂರೆಲ್ಲ ನೀವು ಸುತ್ತುತ್ತೀರ. ನಮಗೆ ಗೊತ್ತಿಲ್ಲ, ನಾವು ಆಟೋದ ಓಡಿಸ್ತೋದು ಬೆಂಗಳೂರೆಲ್ಲ ಸುತ್ತುತ್ತೀವಿ. ಬೆಂಗಳೂರಲ್ಲಿ ಏನು ಕೆಲಸ ಆಗ್ತಾಯಿದೆ ಹೇಳಿ ನೋಡೋಣ. ಕಾಂಗ್ರೆಸ್ ಸರ್ಕಾರ ಬಂದಮೇಲೆ ಬೆಂಗಳೂರಲ್ಲಿ ಏನು ಕೆಲಸ ಆಗ್ತಾಯಿದೆ? ಯಾವುದೂ ಆಗ್ತಾಯಿಲ್ಲ. ನೀವು ಹೇಳಿ, ನೀವು ನ್ಯೂಸ್ ರಿಪೋರ್ಟರ್ ತಾನೆ. ನಾವು ಈಗ ಕಾಂಗ್ರೆಸ್ ಬಗ್ಗೆ ನೋಡೋಕ್ಕಾಗಲ್ಲ, ಬಿಜೆಪಿ. ನಾನು ಯಾವ ಪಕ್ಷದ ಬಗ್ಗೆ ಹೇಳ್ತಲ್ಲ, ನಾನು ಯಾವ ಪಕ್ಷದವನು ಅಲ್ಲ. ನಾನು ಕೆಲಸ ಸಾರ್ವಜನಿಕ. ನಂದು ಟ್ಯಾಕ್ಸ್ ದುಡ್ಡಲ್ಲಿ ಏನು ಕೆಲಸ ಆಗ್ತಾಯಿದೆ? ಗುಂಡಿ ಬೀಳುತ್ತೆ, ಗುಂಡಿ ಬಿದ್ಮೇಲೆ ಸತ್ತವ್ರಿಗೆ 5 ಲಕ್ಷ ಕೊಡ್ತಾರೆ. ನಾನು 5 ಲಕ್ಷ, ನಾನು ಸಾಯೋರು 5 ಲಕ್ಷ ದುಡಿಯಲ್ವಾ? ನೀವು ಹೇಳಿ. ಈಗ ನೀವಿದ್ದೀರಾ ಎಲ್ಲ ಬೇಡ ಬಿಡಿ, ನೀವಿದ್ದೀರಾ, ನಿಮಗೆ 10,000 ಬರುತ್ತೋ, 20,000 ಬರುತ್ತೋ, 30,000 ಬರುತ್ತೋ, 50 ನಿಮ್ಗೆ ಗೊತ್ತಿಲ್ಲ. ನೀವು ಸಾಯೋದ್ರೊಳಗೆ 5 ಲಕ್ಷ ದುಡಿಯಲ್ವಾ? ಮತ್ತೆ ಸತ್ತೋದ್ಮೇಲೆ 5 ಲಕ್ಷ ತೊಗೊಂಡು ಏನು ಮಾಡೋದು? ಯಾಕೆ 5 ಲಕ್ಷ ಕೊಡ್ತಾ ಇದ್ದಾರೆ ಹೇಳಿ? ಯಾಕೆ 5 ಲಕ್ಷ ಕೊಡ್ತಾರೆ? ಸಾಯಕ್ಕೋಸ್ಕರ. ನೀವು ಸಾಯಿ, ನಾವು 5 ಲಕ್ಷ ಕೊಡ್ತೀವಿ. ನೀವು ಕೇಳಿ, ನಿಮಿಷ ಹೇಳ್ತೀವಿ. ಅದು ಪೂರ್ಣ ನೀವು ಕೊಟ್ಬಿಡ್ತೀನಿ ವಿವರಣೆ. ಈಗ ಯಾರಾದರೂ MLA ಮಕ್ಕಳು ಗುಂಡಿಲಿ ಬಿದ್ದು ಸಾಯ್ತಾ ಇದ್ದಾರಾ? MP ಮಕ್ಕಳು ಗುಂಡಿ ಬಿದ್ದು ಸಾಯ್ತಾ ಇದ್ದಾರಾ? MLC ಮಕ್ಕಳು ಗುಂಡಿಲಿ ಬಿದ್ದು ಸಾಯ್ತಾ ಇದ್ದಾರಾ? ಕೌನ್ಸಿಲರ್ ಮಕ್ಕಳು ಗುಂಡಿಲಿ ಬಿದ್ದು ಸಾಯ್ತಾ ಇದ್ದಾರಾ? ಜಿಲ್ಲಾ ಪಂಚಾಯತ್ ಸದಸ್ಯರ ಮಕ್ಕಳು ಗುಂಡಿಲಿ ಬಿದ್ದು ಸಾಯ್ತಾ ಇದ್ದಾರಾ? ಎಲ್ಲ ಫಾರ್ಚೂನಲ್ಲಿ ಓಡಾಡ್ತಾರೆ. ಗುಂಡಿಲಿ ಬಿದ್ದು ಸಾಯ್ತಾರೋರು ಯಾರು? ನಾವು, ನೀವು. ಓಕೆ, ಈಗ ನೀವು ಹೇಳ್ತಾ ಇದ್ದೀರಾ 5 ಲಕ್ಷ ಸತ್ತ ಮೇಲೆ ಕೊಡೋದಕ್ಕಿಂತ ಅದೇ 5 ಲಕ್ಷ ಹಾಕಿ ಗುಡ್ಡಿ ಸರಿ ಮಾಡಿ ಅಂತ. ಕರೆಕ್ಟ್. ಓಕೆ, ಈಗ ಚಳಿಗಾಲದ ಅಧಿವೇಶನ ಶುರು ಆಗ್ತಾ ಇದೆ ಸರ್ ಬೆಳಗಾವಿಯಲ್ಲಿ 8ನೇ ತಾರೀಕಿಂದ. ಸೊ ವಿರೋಧ ಪಕ್ಷ ಆಗಿರುವಂತಹ ಬಿಜೆಪಿ ಯಾವೆಲ್ಲ ಪ್ರಶ್ನೆಗಳನ್ನು ಕೇಳಬಹುದು? ಅಧಿವೇಶನದಲ್ಲಿ ಏನು ಮಾಡ್ತಾರೆ ಹೇಳಿ ನೋಡೋಣ. ಫಸ್ಟು ಅವ್ರಿಗೆ ಅಧಿವೇಶನಕ್ಕೆ ಹೋದ್ರೆ ಇಷ್ಟು ದುಡ್ಡು ಅಂತ ಬರುತ್ತೆ, ಅದು ತೊಗೋತಾರೆ. ಸೆಕೆಂಡ್ ಪಾಯಿಂಟು ಒಂದು ಟಾಪಿಕ್ ಎತ್ಕೋತಾರೆ, ಬೇಡದಿರೋ ಟಾಪಿಕ್ಕು. ಇವ್ನಿಗೆ ಅವ್ನು ಬೈತಾರೆ, ಇವ್ರು ಬೈತಾರೆ, ಕಿತ್ತಾಡ್ತಾರೆ. ಅವ್ರು ಆಚೆ ಕಡೆಗೆ ಹೋಗ್ತಾರೆ, ಇವ್ರು ಆಚೆ ಕಡೆಗೆ ಬರ್ತಾರೆ. 15 ದಿವಸ ಇದೇ ಆಗುತ್ತೆ. ಅಧಿವೇಶನದಲ್ಲಿ ಏನಾದ್ರು ಆಗಿರೋದು ಉಪಯೋಗ ಆಗಿದೆಯಾ ಅಂತ ಹೇಳಿ. ಅಧಿವೇಶನ ಒಂದು ಅಬೋ 95 2010 ಒಳಗಡೆ ಏನೋ ನಡೀತಾ ಇತ್ತೇನೋ, ಆಮೇಲೆ ಏನಾದ್ರು ನಡೆದಿದೆ ಅಂತೇಳಿ ಅಧಿವೇಶನದಲ್ಲಿ. ಈಗ ಅವನಿಗೆ ಬೈಯಿ, ಇವನಿಗೆ ಬೈಯಿ, ಹಗಲು ರಾತ್ರಿ ಏನು ಅಲ್ಲಿಯೇ ಮಲ್ಗೋ ಒದ್ದಾಡು. ಅದು ಬಿಟ್ಟು ಯಾವುದೇ ಸಾಂದರ್ಭಿಕವಾಗಿ ಯಾವ ಚರ್ಚೆನೂ ಆಗಿಲ್ಲ. ಯಾರು ಚರ್ಚೆ ಮಾಡ್ತಾಯಿದ್ದಾರೆ ಹೇಳಿ ನೋಡೋಣ. ಯಾರಾದರೂ ನಿಮ್ಮ ಚರ್ಚೆ ಏನು ವಿಷಯದ ಬಗ್ಗೆ ಪೂರ್ತಿ ಚರ್ಚೆ ಆಗ್ತಾಯಿದೆಯಾ? ಒಂದು ವಿಷಯದ ಬಗ್ಗೆ. ಇವತ್ತು ಶಿಕ್ಷಣ, ಇವತ್ತು ಗೌರ್ಮೆಂಟ್ ಸ್ಕೂಲ್ ಮುಚ್ತಾ ಇದ್ದಾರೆ.
ಅದ್ರ ಬಗ್ಗೆ ಯಾರು ಚರ್ಚೆ ಮಾಡ್ತಾರ ನೋಡಿ, ಜಗಳ ಆಡ್ತಾರೆ, ಕಿತ್ತಾಡ್ತಾರೆ, ಹಾಂ ಹೊಡೆದಾಡ್ ಸಾಯ್ತಾರೆ. ಈಗ ಕಾಂಗ್ರೆಸ್ ಅವರು 5 ಗ್ಯಾರಂಟಿ ಕೊಟ್ಟರು. 5 ಗ್ಯಾರಂಟಿ ಈಗ ನನ್ನ ಮದುವೆ ಆಗಿದ್ದೀನಿ, ನನ್ನ ಹೆಂಡ್ತಿನ ನಾನು ಕರ್ಕೊಂಡು ಹೋಗೋಕ್ಕೆ ತಾಕತ್ತಿಲ್ವಾ? ಇಲ್ಲದ್ಮೇಲೆ ಯಾಕೆ ಮದುವೆ ಆಯ್ತೀನಿ? ಅಲ್ಲ, ನೀವೇ ತಿಳ್ಕೊಳ್ಳಿ. ನಾನು ಇದು ಕರ್ಕೊಂಡು ಹೋಗ್ತೀನಿ ತಾನೆ. ಹಾಂ 2,000 ರೂಪಾಯಿ ಕೊಟ್ಬಿಟ್ರು. ಈಗ ಅಬಕಾರಿಯಲ್ಲಿ ಜಾಸ್ತಿ ಮಾಡಿದ್ರು, ಆಮೇಲೆ ರಿಜಿಸ್ಟ್ರೇಷನಲ್ಲಿ ಜಾಸ್ತಿ ಮಾಡಿದ್ರು, ಎಲ್ಲದರಲ್ಲೂ ಟ್ಯಾಕ್ಸ್ ಜಾಸ್ತಿ ಮಾಡಿದ್ರು. ಎಲ್ಲರೂ ಜಾಸ್ತಿ ಮಾಡಿಬಿಟ್ಟು ಇಲ್ಲಿ ಕಿತ್ತು ಅಲ್ಲಿ ಕೊಟ್ಟರು. ಕೊಡಲಿ, ಓಕೆ, ತೊಂದರೆ ಇಲ್ಲ. ಅದರಿಂದ ಏನು ಇವತ್ತು ನೋಡಿ ಬಸ್ಸು ಅಲ್ಲಿ ನಿಂತ್ಕೊಂಡು ಲೇಡೀಸ್ ನಿಂತ್ಕೊಂಡ್ರೆ ಅವ್ನು ಓಡ್ತಾನೆ ಬಸ್ಸನ್ನು. ಅಷ್ಟು ಭಯ ಬಂದ್ಬಿಟ್ಟಿದೆ ಲೇಡೀಸ್ ಅಂದರೆ ಬಸ್ಸವನಿಗೆ. ಏನಕ್ಕೋಸ್ಕರ ಇದೆಲ್ಲ ಮಾಡಬೇಕು? ಯಾರು ದುಡ್ಡು ಅಂತ ಕೊಡ್ತಾ ಇದ್ದಾರೆ? ಸಿದ್ದರಾಮಯ್ಯ ಅವರು ಮನೆಯಿಂದ ತಂದು ಕೊಡ್ತಾ ಇಲ್ಲ, DK ಶಿವಕುಮಾರ್ ಅವರು ಮನೆಯಿಂದ ತಂದು ಕೊಡ್ತಾ ಇಲ್ಲ, ಯಡಿಯೂರಪ್ಪ ಅವರು ಮನೆಯಿಂದ ತಂದು ಕೊಡ್ತಾ ಇಲ್ಲ, ಕುಮಾರಸ್ವಾಮಿ ಅವರು ಮನೆಯಿಂದ ತಂದು ಕೊಡ್ತಾ ಇಲ್ಲ. ಯಾರು ದುಡ್ಡಿದು? ನಮ್ಮ ದುಡ್ಡನ್ನ ಫ್ರೀ ಕೊಡೋಕ್ಕೆ ಇವ್ರು ಯಾರು? ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.